ಮಹಂತೇಶ್ ಕವಟಗಿಮಠ ಅವರ ತಿಂಗಳಿಗೆ 2,000 ಕೊಡ್ತೀನಿ ಅಂದ್ರು ಸಿದ್ದರಾಮಯ್ಯನವರು, 135 ಸ್ಥಾನ ಬಂದ್ರು. ಈಗ ರಾಹುಲ್ ಗಾಂಧಿ ಬಂದು 1 ವರ್ಷಕ್ಕೆ ಒಂದು ಮಹಿಳೆಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತಾರೆ. 1 ಲಕ್ಷ ಒಂದು ಮಹಿಳೆಗೆ. ಅಧಿಕಾರಕ್ಕೆ ಬರದೇ ಇರೋರು ಈ ರೀತಿ ಗ್ಯಾರಂಟಿಗಳನ್ನ ಕೊಡಬಹುದು, ಬರದೇ ಇರೋದವ್ರು ಏನ್ ಬೇಕಾದ್ರೂ ಹೇಳಬಹುದು. ಅಲ್ಲ 1 ಲಕ್ಷ ರೂಪಾಯಿ ಅಲ್ಲ, ದಯವಿಟ್ಟು ಆರ್ಥಿಕವಾಗಿ ದೇ ಶುಡ್ ಕ್ಯಾಲ್ಕುಲೇಟ್. ದೇಶದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆ ಎಷ್ಟು, ಆರ್ಥಿಕವಾಗಿ ಹಿಂದುಳಿದವರು ಎಷ್ಟು, 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ, ಈ ರೀತಿ ಒಂದು ಯಾವುದೇ ತರ್ಕಬದ್ಧ ಇಲ್ಲದಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡೋದು ತಪ್ಪು. ಚಂದ್ರರಾಜ್ ಅವ್ರು ಹೆಂಗ್ ಕೊಡ್ತೀರಿ 1 ಲಕ್ಷ ಒಂದು ವರ್ಷಕ್ಕೆ? ಅಲ್ಲ ಹೆಂಗ್ ಕೊಡ್ತೀರಿ ಅಂತ ಕೇಳ್ಬಿಡ್ತೀನಿ. ಹೆಂಗ್ ಕೊಡ್ತೀರಿ ಅಂತ ಒಂದು ನಿಮಿಷ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಬೊಮ್ಮಾಯಿ ಸರ್ಕಾರ ರಿಸೈನ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಚುನಾವಣೆಗಿಂತ ಮುಂಚೆ, ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 14 ಯೋಜನೆಗಳಿಗೆ 5,400 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿತ್ತು. ಆ ಎಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಹಿತ ನೆನೆಗುದಿಗೆ ಬಿದ್ದಿದ್ದಾವೆ. ಕಾರಣ ಏನಂದ್ರೆ, ನೀವು ಬಂದಿರತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದೀರಿ. ಅಭಿವೃದ್ಧಿ ಕಾಮಗಾರಿಗಳು ಅದು ಯಾತ ನೀರಾವರಿಗಳಿಗೆ ಒಂದು ಹಣವನ್ನು ಇವತ್ತು ಕೊಡಲಾಗಿಲ್ಲ. ಸತ್ತಿಗೆರೆ ಒಂದು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದೀರಾ, ಮೊದಲು ಯಾಕೆ ಬಿಡುಗಡೆ ಮಾಡಲಿಲ್ಲ ಚುನಾವಣೆಗಿಂತ ಮುಂಚೆ? ಚುನಾವಣೆ ಬಂದಾಗ ಯಾಕದು? ಚುನಾವಣೆಗಿಂತ ಮುಂಚೆ ಅದನ್ನು ಪ್ರಾರಂಭ ಮಾಡಿ ಅದಕ್ಕೆ ಅಡಿಗೆಲ್ಲ ಹಾಕಿ ನೀವು ಬರಬೇಕಿತ್ತು ಹೇಳಲಿಕ್ಕೆ. ಅನೇಕ ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದಿದ್ದಾವೆ ನಿಮ್ಮ ಗ್ಯಾರಂಟಿಗಳ ಕಾರಣ. ಗ್ಯಾರಂಟಿ ಮಾಡಿದ ತಪ್ಪಲ್ಲ, ಬಹಳ ಜನ ಹೇಳ್ತಾರೆ. ಆರ್ಥಿಕವಾಗಿ ಗ್ಯಾರಂಟಿ ಇಂಪ್ಯಾಕ್ಟ್ ಅಂಡರ್ ಕರೆಂಟ್ ಇದೆ, ಹೆಣ್ಣು ಮಕ್ಕಳ ಗ್ಯಾರಂಟಿಗಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ನೀವೇನ್ ನೋಡ್ತೀರಿ? ಇಲ್ಲ, ಇವರು ಗ್ಯಾರಂಟಿ ಕೊಟ್ಟ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ಜನರಿಂದ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಉದಾಹರಣೆ, ನಾವು ಕಿಸಾನ್ ಸಮ್ಮಾನ್ ನಿಧಿ 4,000 ರೂಪಾಯಿ ಕೊಡ್ತಿದ್ದೀವಿ, ಅದನ್ನು ನಿಲ್ಲಿಸಿದ್ದಾರೆ. ಆಮೇಲೆ ನಾವು ಹೈನುಗಾರರಿಗೆ ಅಂದರೆ ಹಾಲು ರಿಗೆ ಪ್ರತಿ ಲೀಟ್ರಿಗೆ 5 ರೂಪಾಯಿ ನಾವು ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಇವರು 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಕಳೆದ 8 ತಿಂಗಳಿಂದ 650 ಕೋಟಿ ರೂಪಾಯಿ ಬಾಕಿ ಅದ, ಅದನ್ನು ಕೊಟ್ಟಿಲ್ಲ. ನಾವು ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಕೊಟ್ಟಿದ್ದೀವಿ, ಸುಮಾರು 11 ಲಕ್ಷ ಕುಟುಂಬಗಳಿಗೆ ಅದರ ಲಾಭ ಆಗಿತ್ತು, ನೀವು ಅದನ್ನು ನಿಲ್ಲಿಸಿದಿರಿ. ನಾವು ಯಾವ ಕೃಷಿ ಕೂಲಿ ಮಾಡ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಡೈರೆಕ್ಟ್ ಅವ್ರ ಅಕೌಂಟ್ಗೆ 500 ರೂಪಾಯಿ ಜಮಾ ಮಾಡ್ತಿದ್ದೀವಿ, ನೀವು ಅದನ್ನು ನಿಲ್ಲಿಸಿದಿರಿ. ಇವತ್ತು ನಾವು ರೈತರ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಾ ಇದ್ದೀವಿ, ಆ ಡೀಸೆಲ್ ಸಬ್ಸಿಡಿಯನ್ನು ನೀವು ನಿಲ್ಲಿಸಿದಿರಿ. ಯಾವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತು, ಕಿಸಾನ್ ಕ್ರೆಡಿಟ್ ಕಾರ್ಡ್ದಾರರಿಗೆ ಹೆಚ್ಚುವರಿ 10,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಿದ್ದೀವಿ, ನೀವು ಅದನ್ನು ನಿಲ್ಲಿಸಿದಿರಿ. ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಒಂದು ಕಡೆ ನಿಲ್ಲಿಸಿ ಇನ್ನೊಂದು ಕಡೆ ನಾವು ಕೊಡ್ತೀನಿ ಅಂತ ಹೇಳ್ತಿದಿರಲ್ಲ, ಒಂದು ಜೇಬು ಖಾಲಿ ಮಾಡಿದ್ರೆ ಇನ್ನೊಂದು ಜೇಬಿಗೆ ಅದೇ ದುಡ್ಡು ಹಾಕ್ತಾ ಇದ್ದೀರಿ. ಚಂದ್ರರಾಜ್ ಅವರು ನೋಡಿ, 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಎಲ್ಲಿಂದ ತರ್ತೀರಿ ಅಂತ? ಅದೇ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈ ದೇಶವನ್ನ ಬರೀ ಹೇಳಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಒಂದು ಬದ್ಧತೆ ಬೇಕು. 20 ಲಕ್ಷ ಕೋಟಿ ಸಾಲವನ್ನ ಒಂದೇ ಒಂದು ಬಿಸ್ನೆಸ್ ವ್ಯಕ್ತಿಯಾದಂಥ ಅದಾನಿಗೆ ತಾವು ಯಾವ ರೀತಿ ಕೊಟ್ಟರು, 20 ಲಕ್ಷ ಕೋಟಿ ಆನ್ ಡಾಕ್ಯುಮೆಂಟ್ಸ್ ಇಟ್ ಇಸ್ ದೇರ್. ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಸಾಲ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ, ಬ್ಯಾಂಕ್ಗಳಿರೋ ದುಡ್ಡು ಯಾವುದು? ನಮ್ಮ ದೇಶದ ದುಡ್ಡು ತಾನೇ. 20 ಲಕ್ಷ ಕೋಟಿ ಕೇಳ್ರಪ್ಪ, ಇಲ್ಲಿ 20 ಲಕ್ಷ ಕೋಟಿಯನ್ನ ಒಬ್ಬ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಅದಾನಿಗೆ ತಾವು 20 ಲಕ್ಷ ಕೋಟಿ ಸಾಲ ಯಾವ ರೀತಿ ಕೊಟ್ಟರು, ಅದೇ ರೀತಿ ನಮ್ಮ ದೇಶದ ಬಡ ಕುಟುಂಬಗಳಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ. ಬದ್ಧತೆ ಇದೆ. ಕೇವಲ ಅದಾನಿ ಅಂಬಾನಿ ಅಷ್ಟೇ ಈ ದೇಶ ಅಲ್ಲ, ಈ ದೇಶದ ಬಡ ಕುಟುಂಬಗಳನ್ನ ಆರ್ಥಿಕವಾಗಿ ನಾವು ಸಬಲೀಕರಣ ಮಾಡುವುದು ಅದೊಂದು ಬದ್ಧತೆ. ಕರ್ನಾಟಕದಲ್ಲಿ 28ರಲ್ಲಿ ಎಷ್ಟು ಗೆಲ್ತೀರಿ? ಈಗಾಗಲೇ 14 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ರಿಪೋರ್ಟ್ ಪ್ರಕಾರ 8 ಸ್ಥಾನ ಕಾಂಗ್ರೆಸ್ ಬರ್ತಿದೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಈ 14 ಸ್ಥಾನದಲ್ಲಿ 12 ಸ್ಥಾನ ಗೆದ್ದೇ ಗೆಲ್ತೀವಿ, ಒಟ್ಟಲ್ಲಿ 20 ಸ್ಥಾನ ಗೆಲ್ತಿದ್ವಿ. ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೋ? ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರು, ಅವರ ಆಡಳಿತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಉದ್ಭವವಾಗುವುದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಸರ್ ಎಷ್ಟು ಗೆಲ್ತೀರಿ? 28ರಲ್ಲಿ ಎಷ್ಟು ಗೆಲ್ತೀರಿ ಕಡಾಡಿ ಅವರು? 28 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿದೆ, NDA ಮತ್ತು ಬಿಜೆಪಿ. ಚಂದ್ರರಾಜ್ ಅವರೇ, ಬಸವರಾಜ್ ಅವರೇ, ಧನ್ಯವಾದ. ಕವಟಗಿಮಠ ಕಡಾಡಿ ಅವರು, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.